ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವಾಗ ಟೈಮ್ ಬಂದು ಸಂಜೆ 6 ಗಂಟೆ ಆಗಿದೆ. ಹಾಗಾಗಿ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಸಂಜೆ 6 ಗಂಟೆ ಆಗಿದ್ದ ಕಾರಣ ನಾನು ಮೊದಲಿಗೆ ದೀಪ ಹಚ್ಚಿದ್ದೀನಿ ಮನೆಯಲ್ಲಿ. ಸಂಜೆ ಟೈಮು ದೀಪ ಹಚ್ಚಿ ಆಮೇಲೆ ಬಾಗಿಲಿಗೆ ಊದಿನ ಕಡ್ಡಿ ಬೆಳಗಿದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಮ್ಮನೆ ಜಗಲಿ ತುಂಬ ಜಾಸ್ತಿ ಫೋಟೋಸ್ ಇಲ್ಲ, ಕಡಿಮೆ ಇದ್ದಾವೆ. ದೀಪ ಹಚ್ಚಿ ಆಮೇಲೆ ಒಂದು ಕಪ್ಪು ಅಂದರೆ ಟೀ ಮಾಡ್ಕೊಂಡು ಕುಡಿದು ವಿಡಿಯೋ ಅಡುಗೆ ಸಂಜೆ ಟೈಮ್ ಅಡುಗೆ ಮಾಡಬೇಕು. ಹಾಗಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ. ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಮೊದಲಿಗೆ ಅಕ್ಕಿ ನೆನೆ ಹಾಕ್ತಿದ್ದೀನಿ ಅನ್ನ ಮಾಡೋಕ್ಕೆ. 1-2 ಗ್ಲಾಸು ಅಕ್ಕಿ ನೆನೆ ಹಾಕಿ ಬಿಡ್ತೀನಿ ಒಂದು 10-15 ನಿಮಿಷ. ಸ್ವಲ್ಪ ಚೆನ್ನಾಗಿ ಉದುರ್ನಾಗಿ ಮಾಡಬೇಕು. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷ ನೀರು ಹಾಕಿ ಹಂಗೆ ನೆನೆಸಿಡ್ತೀನಿ. ಆಮೇಲೆ ನಾನು ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ಒಂದು ಚರಿಗೆ ನೀರು ಹಾಕ್ತಿದ್ದೀನಿ. ನೀರು ಬಿಸಿ ಆದಮೇಲೆ ಟೊಮೊಟೊ ಉದ್ದ ಕಟ್ ಮಾಡಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಬೇಕು ಒಂದು 4-5 ಚೆನ್ನಾಗಿ ತೊಳೆದ್ಕೊಂಡು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಯಾವ ಜಾಸ್ತಿ ಖಾರ ಅಂತೇನಿಲ್ಲ, ಸ್ವಲ್ಪ ಲೈಟಾಗಿ ಹಾಕಬೇಕು. ಒಂದು ಅರ್ಧ ಚಿಟಿಕೆ ಅರಿಶಿಣ, ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿಗೆ, ಒಂದು ಸ್ವಲ್ಪ ಬೆಲ್ಲ, ಆಮೇಲೆ ಕೊತ್ತಂಬರಿ, ಕರಿಬೇವು ಎಲ್ಲ ಚೆನ್ನಾಗಿ ತೊಳ್ಕೊಂಡು ಹಾಕ್ತಿದ್ದೀನಿ. ಬಟ್ ನಾವು ಸಾರು ಬೇಳೆ ಗುಂಡು ತಗೊಂಡು ಮಸ್ತೀವಿ, ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ. ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮನೇಲಿ ಮಾಡ್ಕೊಂಡಿದ್ದು ಎಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕಿದು. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಒಂದು 8-10 ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕುದಿಸ್ಬೇಕಿದು ಸಾರು. ಯಾವ ಥರ ಅಂದರೆ ಎಲ್ಲ ಟೊಮೊಟೊ ಎಲ್ಲ ಸಾಫ್ಟಾಗಿ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಬೇಳೆ ಗುಂಡು ತೊಗೊಂಡು ಇದು ಚೆನ್ನಾಗಿ ಮಸಬೇಕು. ಚೆನ್ನಾಗಿ ಸಾಫ್ಟ್ ಟೊಮೊಟೊ ಎಲ್ಲ ಸಣ್ಣ ಆಗಬೇಕು. ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಸ್ಕೊಂಡು ಒಮ್ಮೆ ನೀವು ಟ್ರೈ ಮಾಡಿ. ಈಸಿ ಮಾಡೋದನ್ನು ಸುಲಭವಾಗಿ ಮಾಡ್ಕೋಬೋದು ಅರ್ಜೆಂಟಲ್ಲಿ. ಹಾಗಾಗಿ ತೋರಿಸ್ತಾಯಿದ್ದೀನಿ. ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಮತ್ತೆ ಬೇರೆ ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು, ಬಿಸಿ ನೀರು. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಇದು ಸಾಫ್ಟ್ ಆದಮೇಲೆ ಆ ಬಿಸಿ ನೀರು ಬೇಳೆಗುಂಡು ತೊಳೆದು ಇದಕ್ಕೆ ಹಾಕಬೇಕು. ನೋಡಿ ಟೊಮೊಟೊ ಸಾರು ಯಾವ ಥರ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೇಳಿ. ನಾನು ಬೇರೆ ಏನು ವಿಶೇಷವಾಗಿ ಮಾಡಿಲ್ಲ, ಮನೇಲಿ ನಾವು ಅಡುಗೆ ಮಾಡೋದೇ ತೋರಿಸ್ತಾಯಿದ್ದೀನಿ ವಿಡಿಯೋ ಮಾಡಿ. ಆಮೇಲೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಣ. ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅನ್ನುವಾಗ ಕರಿಬೇವು. ನಾನು ಬೆಳ್ಳುಳ್ಳಿ ಹಾಕಿದ್ದ ಕಾರಣಕ್ಕೆ ಇದಕ್ಕೆ ಹಾಕಿಲ್ಲ, ಹಾಗಾಗಿ ಒಗ್ಗರಣೆಗೆ ನಾನು ಸಾರಿಗೆ ಹಾಕಿದ್ದೆ, ಅದಕ್ಕೆ ಇವಾಗ ಒಗ್ಗರಣೆಗೆ ಹಾಕಿಲ್ಲ. ಈ ಒಗ್ಗರಣೆ ಆ ಸಾಂಬಾರಿಗೆ ಅಂದರೆ ಟೊಮೊಟೊ ಸಾಂಬಾರಿಗೆ ಹಾಕಿ ಒಗ್ಗರಣೆ ಮಾಡಿದರೆ ರೆಡಿ ಆಗುತ್ತೆ. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ
ಒಮ್ಮೆ ಟ್ರೈ ಮಾಡಿ. ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ಅಡುಗೆ, ಹಾಗಾಗಿ ಅದೇ ಥರನೇ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.